ಗಳಿಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಜೊತೆಗೆ ಯಾವ ಒಂದು ಕ್ಯಾಂಡಿಡೇಟ್ ಅರ್ಜಿಯನ್ನು ಹಾಕಿರ್ತಾನೆ ಆ ಕ್ಯಾಂಡಿಡೇಟ್ ಖುದ್ದಾಗಿ ಹೋಗಬೇಕು. ನಿಮ್ಮ ಬದಲಿಗೆ ನೀನು ಸೆಲೆಕ್ಟ್ ಆಗಿ ನಿಮ್ಮ ತಂದೆಯನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸ್ಕೊಡೋದು ನಡೆಯೋದಿಲ್ಲ. ನೀವೇ ಹೋಗಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ನೀವೇ ಕ್ಯಾಂಡಿಡೇಟೇ ಹೋಗಬೇಕಾಗುತ್ತೆ. ಅದರ್ವೈಸ್ ಕ್ಯಾಂಡಿಡೇಟ್ ಹೋಗಲಿಲ್ಲ ಅಥವಾ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಲಿಲ್ಲ ಏನಾಗುತ್ತೆ ಅಂತ ತಿಳಿಯೋದಾದರೆ ನೋಡಿ, ತಪ್ಪಿದ್ದಲ್ಲಿ ನಿಮ್ಮ ಹೆಸರನ್ನು ಪರಿಶೀಲನಾ ಪಟ್ಟಿಯಿಂದ ಕೈಬಿಟ್ಟು ಮುಂದಿನ ಅಭ್ಯರ್ಥಿಯ ದಾಖಲೆಗಳ ಪರಿಶೀಲನೆಗೆ ಪರಿಗಣಿಸಲಾಗುವುದು. ನೀವು ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಬಿಟ್ಟು ನಿಮ್ಮ ಪ್ರಿಯಾರಿಟಿಯಲ್ಲಿ ನೆಕ್ಸ್ಟ್ ಹೆಸರು ಏನಿರುತ್ತೆ ನೋಡಿ ಆ ಒಂದು ಹೆಸರಿನ ಅಭ್ಯರ್ಥಿಯನ್ನು ವೆರಿಫಿಕೇಷನ್ ಮಾಡ್ತಾರೆ. ಈ ನಮಸ್ಕಾರ ಅಭ್ಯರ್ಥಿಗಳೇ, ವಿಲೇಜ್ ಅಕೌಂಟೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇರೋ ಹಾಗೆ 2024ನೇ ಸಾಲಿನಲ್ಲಿ ಅರ್ಜಿ ಕರೆದಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಅನ್ನೋ ಹುದ್ದೆಗೆ ರಿಸಲ್ಟನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ 1:3 ರೇಷಿಯೋದಲ್ಲಿ ವೆರಿಫಿಕೇಷನ್ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಅಂದರೆ ಆ ಒಂದು ಲೀಸ್ಟ್ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಂದರೆ ಒಂದು ಪೋಸ್ಟಿಗೆ 3 ಅಭ್ಯರ್ಥಿಗಳಂತೆ ಅವರು ಹೆಸರನ್ನು ಬಿಟ್ಟಿದ್ದಾರೆ. 1:3 ರೇಷಿಯೋದಲ್ಲಿ ಈಗ ಆಲ್ರೆಡಿ ಒಂದು ವೆರಿಫಿಕೇಷನ್ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಸೊ ಯಾವ ಅಭ್ಯರ್ಥಿಗಳು ಯಾವ ಒಂದು ಡಿಸ್ಟಿಕ್ನಲ್ಲಿ ನೀವು 1:3 ರೇಷಿಯೋದಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತಹ ಒಂದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಒಂದು ದಿನ ನಿಮಗೆ ವೆರಿಫಿಕೇಷನ್ನ ಇಡ್ತಾರೆ. ಸೊ ಅಂದರೆ ಒಂದು ಪೋಸ್ಟಿಗೆ 3 ಅಭ್ಯರ್ಥಿಗಳಂತೆ ಇವಾಗ ಕರೆದಿದ್ದಾರೆ. ಆ 3 ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿದಿರಿ ಆ ಒಂದು ಒರಿಜಿನಲ್ ಪ್ರತಿಗಳನ್ನು ತೆಗೆದುಕೊಂಡು ನೀವು ಹೋಗಬೇಕಾಗುತ್ತೆ. ಅದನ್ನು ಒನ್ಸ್ ಅವರು ವೆರಿಫಿಕೇಷನ್ ಮಾಡ್ತಾರೆ. ಸೊ ಇಲ್ಲಿ ಈ ವೆರಿಫಿಕೇಷನ್ ಮಾಡುವಂತಹ ಟೈಮಲ್ಲಿ ಆ 3 ಅಭ್ಯರ್ಥಿಗಳಲ್ಲಿ ಯಾವುದಾದ್ರು 2 ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ಸ್ಗಳು ತಪ್ಪಿದ್ದು ಅಥವಾ ಏನಾದರೂ ಅದರಲ್ಲಿ ಲೋಪದೋಷಗಳು ಕಂಡು ಬಂದಂತಹ ಸಂದರ್ಭದಲ್ಲಿ 3ನೇ ಅಭ್ಯರ್ಥಿ ಅಥವಾ ಮೊದಲನೇ ಅಭ್ಯರ್ಥಿಯ ಒಂದು ಡಾಕ್ಯುಮೆಂಟ್ಸ್ ತಪ್ಪಾದಾಗ 2ನೇ ಅಭ್ಯರ್ಥಿಯಲ್ಲೂ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬಂದಾಗ 3ನೇ ಅಭ್ಯರ್ಥಿ, ಹೀಗೆ ಒಂದು ಪ್ರಿಯಾರಿಟಿ ಹೋಗ್ತಾ ಹೋಗುತ್ತೆ. ಸೊ ಈಗ ಆಲ್ರೆಡಿ ಅವರು 1:3 ಬಿಟ್ಟಿದ್ದಾರೆ. ಅಂದರೆ ಆ 3 ಅಭ್ಯರ್ಥಿಗಳ ಒಂದು ಸೀಕ್ವೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಸೊ ಯಾರು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿದ್ದಾರೆ ಅವರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ ಕಡಿಮೆ ಹೋದಂತೆ ಅವರು 2ನೇ ಸ್ಥಾನ 3ನೇ ಸ್ಥಾನ ಹೀಗೆ ಹೋಗ್ತಾ. ಈಗ ಈ ಒಂದು ವೆರಿಫಿಕೇಷನಿಗೆ ಏನೇನು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು, ಸೊ ಈ ಒಂದು ವೆರಿಫಿಕೇಷನ್ ಅನ್ನೋ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಸೊ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪ್ರಮುಖವಾಗಿ ಈ ಒಂದು ವೆರಿಫಿಕೇಷನ್ಗೆ ಹೋಗೋಕ್ಕೂ ಮುಂಚೆ ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ನೋಡಿ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಿಂದ ಒಂದು ನಿಮಗೆ ಲೆಟರ್ ಬರುತ್ತೆ. ಸೊ ಆ ಒಂದು ಲೆಟ್ರ್ ಈ ರೀತಿ ಇರುತ್ತೆ. ಸೊ ಈ ಒಂದು ಲೆಟರ್ನಲ್ಲಿ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇದೇನಿದೆ ಇದು 2022ನೇ ಸಾಲಿನಲ್ಲಿ ನೇಮಕಾತಿಗೊಂಡಂತಹ ಅಭ್ಯರ್ಥಿಗಳಿಗೆ ಬಂದಿರುವಂತಹ ಒಂದು ಲೆಟರ್. ಅಂದರೆ 1:5 ವೆರಿಫಿಕೇಷನ್ ಲೀಸ್ಟಿಗೆ ಸೆಲೆಕ್ಟ್ ಆಗಿದ್ದರು. ಅವಾಗ 1:5 ಇತ್ತು. ಒಂದು ಸೀಟಿಗೆ 5 ಮಂದಿಯನ್ನು ಸೆಲೆಕ್ಟ್ ಮಾಡ್ತಿದ್ರು. ಸೊ ಆ 5 ಮಂದಿಯನ್ನು ವೆರಿಫೈ ಮಾಡಿ ಅದರಲ್ಲಿ ಒಬ್ಬರನ್ನ ಫಿಲ್ಟರ್ ಮಾಡ್ಕೋತಾ ಇದ್ರು. ಬಟ್ ಇವಾಗ 3 ಮಂದಿಗೆ ಇಳಿಸಿದ್ದಾರೆ. ಸೊ ಒಂದು ಸೀಟಿಗೆ 3 ಮಂದಿಯನ್ನು ವೆರಿಫಿಕೇಷನ್ ಮಾಡ್ತಾರೆ. ಸೊ ಇಲ್ಲಿ ಈ 1:5 ವೆರಿಫಿಕೇಷನ್ಗೆ ಹೋಗೋಕ್ಕೂ ಮುಂಚೆ ನಿಮಗೆ ಈ ರೀತಿಯ ಒಂದು ಲೆಟರ್ ಬರುತ್ತೆ. ನಿಮ್ಮ ಅರ್ಜಿ ಸಲ್ಲಿಸಿದಂತಹ ಒಂದು DC ಆಫೀಸ್ ಏನಿದೆ ಆ ಒಂದು ಆಫೀಸಿಂದ ನಿಮ್ಮ ಒಂದು ಅಡ್ರೆಸ್ಸಿಗೆ, ನೀವು ಅರ್ಜಿ ಸಲ್ಲಿಸುವ ಟೈಮಲ್ಲಿ ಏನು ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀರ ನೋಡಿ ಆ ಒಂದು ಅಡ್ರೆಸ್ಸಿಗೆ ಒಂದು ಲೆಟರನ್ನು ಕಳಿಸ್ಕೊಡ್ತಾರೆ. ಸೊ ಈ ರೀತಿ ನೀವು 1:3 ರೇಷಿಯೋಗೆ ಲೀಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಇಷ್ಟನೇ ತಾರೀಕು ಬಂದು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತಂದು ನಮ್ಮಲ್ಲಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಅಕಸ್ಮಾತ್ ನೀವು ಆ ಒಂದು ನಿಗದಿಪಡಿಸಿದಂತಹ ಒಂದು ಟೈಮ್ ಮತ್ತು ಡೇಟಿಗೆ ನೀವು ಬರದೇ ಇದ್ದಲ್ಲಿ ನಿಮ್ಮ ಕೆಳಗೆ ಇರುವಂತಹ 2ನೇ ಪ್ರಿಯಾರಿಟಿ ಅಥವಾ 3ನೇ ಪ್ರಿಯಾರಿಟಿ ಯಾರಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ನಾವು ಚಾನ್ಸನ್ನು ಕೊಡ್ತೀವಿ ಅಂತ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಈ ಒಂದು ಶೀಟ್ನ ನಾನು ಓದಿ ಹೇಳೋದಾದರೆ ಇದು ನೋಡಿ 2022ನೇ ಸಾಲಿನಲ್ಲಿ ಉತ್ತರ ಕನ್ನಡದಲ್ಲಿ ನಡೆದಂತಹ ಒಂದು ವೆರಿಫಿಕೇಷನ್ ಇದೆ ನೋಡಿ. ಸೊ ನೇಮಕಾತಿ ನಡೀತಲ್ಲ ಟೈಮಲ್ಲಿ ಅಲ್ಲಿ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಗಳಿಗೆ ಒಂದು ವೆರಿಫಿಕೇಷನ್ಗೆ ಬಂದಂತಹ ಒಂದು ಪ್ರತಿ ಇದು ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಜಿಲ್ಲಾಡಳಿತದಿಂದನೇ ನೇಮಕಾತಿ ಆಗ್ತಾ ಇತ್ತು. ಸೊ ಬಟ್ ಇವಾಗ ಏನಾಗಿದೆ, ಒಂದು KEA ಒಂದು ಪ್ರಾಧಿಕಾರದಿಂದ ನೇಮಕಾತಿ ಆಗೋದ್ರಿಂದ ಕೆಲವು ಪದಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ನಿಮಗೆ ಈ ಒಂದು ವೆರಿಫಿಕೇಷನ್ಗೆ ಬರುವಂತಹ ಲೆಟ್ರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇರುತ್ತೆ. ಜಿಲ್ಲಾಡಳಿತದ ಒಂದು ಅಡ್ರೆಸ್ ಇರುತ್ತೆ. ಸೊ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ನೋಡಿ ಆ ಒಂದು ಡಿಸ್ಟಿಕ್ನ ಒಂದು ಹೆಸರು ಮತ್ತು ಅಲ್ಲಿಯ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲಿಯ ಒಂದು ಮಾಹಿತಿ ಇರುತ್ತೆ. ಅದಾದ ನಂತರ 2022ನೇ ಸಾಲಿಂದ ಇದು ನಾನು ಹೇಳ್ತಿರುವಂಥದ್ದು. ಈಗ 2024ನೇ ಸಾಲ ಅಂತ ಬರುತ್ತೆ. ಸೊ 2022ನೇ ಸಾಲಿನ ಉತ್ತರ ಕನ್ನಡ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಸಂಬಂಧ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಬಗ್ಗೆ ಸೇಮ್ ಫಾರ್ಮ್ಯಾಟ್ ಇರುತ್ತೆ. ಬಟ್ 2024 ಅಂತ ಇರುತ್ತೆ. ಜೊತೆಗೆ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ನೋಡಿ ಆ ಒಂದು ಡಿಸ್ಟಿಕ್ನ ಹೆಸರಲ್ಲಿ ಇರುತ್ತೆ. ಅದಾದ ನಂತರ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ 102 ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಸಂಬಂಧ. ಸೊ ಇದು 2022ರಲ್ಲಿ ಏನು ರಿಕ್ರೂಟ್ಮೆಂಟ್ ನಡೀತು ಆವಾಗ 102 ಹುದ್ದೆಗಳು ಈ ಒಂದು ಡಿಸ್ಟಿಕ್ನಲ್ಲಿ ಇದ್ವು. ಅದು ಕೂಡ ಆ ಟೈಮಲ್ಲಿ ನಡೆದದ್ದು ನೇರ ನೇಮಕಾತಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಡೀತು. ಯಾವುದೇ ರೀತಿಯ ಒಂದು ಎಕ್ಸಾಮ್ಸ್ ಇಲ್ಲ, ಎಕ್ಸಾಮ್ ಇಟ್ಟಿರೋದಾಗಲಿ ಈ ರೀತಿ ಏನೂ ಇರಲಿಲ್ಲ. ಡೈರೆಕ್ಟ್ ನಿಮ್ಮ PU ಮಾರ್ಕ್ಸ್ ಏನಿತ್ತು ಅದರ ಒಂದು ಆಧಾರದ ಮೇಲೆ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಮಾಡಿದರು ಹೇಳ್ತಿದ್ದಾರೆ.
ಸೊ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಸಂಬಂಧ ಅಂತ ಇದೆ. ಬಟ್ ಇವಾಗ KA ಥ್ರೂ ನಿಮಗೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿಯ ಮಾಡುವ ಸಂಬಂಧ ಅರ್ಜಿಯನ್ನು ನಾವು ಆಹ್ವಾನಿಸಲಾಗಿತ್ತು. ಸೊ ಅದರಂತೆ ನಿಯಮಾನುಸಾರ ನಿಮ್ಮ ಮಾರ್ಕ್ಸ್ ಏನಿದೆ ಅದರ ಮೇಲೆ ನಾವು 1:3 ಅನುಪಾತದಲ್ಲಿ ಈಗ ನಾವು ರೇಷಿಯೋನ ಬಿಟ್ಟಿದ್ದೀವಿ ಅಂತ ಹೇಳಿ ಇರುತ್ತೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ನೋಡಿ, ಮೂಲ ದಾಖಲೆಗಳ ಪರಿಶೀಲನೆ ಸಲುವಾಗಿ ನೀವು ದಿನಾಂಕ 6/6/2022 ಮಧ್ಯಾಹ್ನ 3 ಗಂಟೆಗೆ ಮೂಲ ದಾಖಲಾತಿ ಮತ್ತು ದೃಢೀಕೃತ ಪ್ರತಿಯೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣ, ಉತ್ತರ ಕನ್ನಡ, ಕಾರವಾರ ಇಲ್ಲಿ ಖುದ್ದಾಗಿ ಹಾಜರಾಗಲು ತಿಳಿಸಿದೆ. ಇಲ್ಲಿ ನೀವು ಪ್ರಮುಖವಾಗಿ ಆ ಒಂದು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಜೊತೆಗೆ ಯಾವ ಒಂದು ಕ್ಯಾಂಡಿಡೇಟ್ ಅರ್ಜಿಯನ್ನು ಹಾಕಿರ್ತಾನೆ ಆ ಕ್ಯಾಂಡಿಡೇಟ್ ಖುದ್ದಾಗಿ ಹೋಗಬೇಕು. ನಿಮ್ಮ ಬದಲಿಗೆ ನೀನು ಸೆಲೆಕ್ಟ್ ಆಗಿ ನಿಮ್ಮ ತಂದೆಯನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸ್ಕೊಡೋದು ನಡೆಯೋದಿಲ್ಲ. ನೀವೇ ಹೋಗಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ನೀವೇ ಕ್ಯಾಂಡಿಡೇಟೇ ಹೋಗಬೇಕಾಗುತ್ತೆ. ಅದರ್ವೈಸ್ ಕ್ಯಾಂಡಿಡೇಟ್ ಹೋಗಲಿಲ್ಲ ಅಥವಾ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಲಿಲ್ಲ ಏನಾಗುತ್ತೆ ಅಂತ ತಿಳಿಯೋದಾದರೆ, ನೋಡಿ, ತಪ್ಪಿದ್ದಲ್ಲಿ ನಿಮ್ಮ ಹೆಸರನ್ನು ಪರಿಶೀಲನಾ ಪಟ್ಟಿಯಿಂದ ಕೈಬಿಟ್ಟು ಮುಂದಿನ ಅಭ್ಯರ್ಥಿಯ ದಾಖಲೆಗಳ ಪರಿಶೀಲನೆಗೆ ಪರಿಗಣಿಸಲಾಗುವುದು. ನೀವು ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಬಿಟ್ಟು ನಿಮ್ಮ ಪ್ರಿಯಾರಿಟಿಯಲ್ಲಿ ನೆಕ್ಸ್ಟ್ ಹೆಸರು ಏನಿರುತ್ತೆ ನೋಡಿ ಆ ಒಂದು ಹೆಸರಿನ ಅಭ್ಯರ್ಥಿಯನ್ನು ವೆರಿಫಿಕೇಷನ್ ಮಾಡ್ತಾರೆ. ಈ ತಿಳುವಳಿಕೆ ಪತ್ರವು ಕೇವಲ ದಾಖಲೆಗಳ ಪರಿಶೀಲನೆಯ ಕುರಿತು ನೀಡಿದ ಮಾಹಿತಿಯಾಗಿರ್ತದೆ. ಅದನ್ನು ಹೊರತು ನೇಮಕಾತಿಗೆ ಅರ್ಹತೆ ಎಂದು ಪರಿಗಣಿಸುವಂತಿಲ್ಲ ಅಂತ ಹೇಳಿ, ಇದು ಜಸ್ಟ್ ವೆರಿಫಿಕೇಷನ್ಗೆ ಅಂತ ಹೇಳಿ ಈ ಲೆಟರ್ ಬಂದ ತಕ್ಷಣ ನೀವು ಸೆಲೆಕ್ಟ್ ಆಗಿದ್ದೀರಾ ಅಥವಾ ಸೆಲೆಕ್ಟೆಡ್ ಅಂತ ಅಲ್ಲ, ಜಸ್ಟ್ ಫಾರ್ ವೆರಿಫಿಕೇಷನ್ಗೆ ನಾವು ಈ ಒಂದು ಲೆಟರನ್ನು ಕಳಿಸ್ಕೊಟ್ಟಿದ್ದೀವಿ. ಸೊ ಪ್ರಮುಖವಾಗಿ ನೀವು ಈ ಅಂಶವನ್ನು ಗಮನಿಸಬೇಕಾಗ್ತದೆ. ಸೊ ಖುದ್ದಾಗಿ ನೀವೇ ಹೋಗಬೇಕಾಗ್ತದೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅದರ ಜೊತೆಗೆ ಒಂದು ಸೆಟ್ ಅಟೆಸ್ಟೆಡ್ ಕಾಪೀಸನ್ನು ಕೂಡ ತೆಗೆದುಕೊಂಡು ಹೋಗಿ. ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ಒಂದು ಹುದ್ದೆಯ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಧನ್ಯವಾದಗಳು.